ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಎಸ್ಟಿ ವಾರ್ಡಿನಲ್ಲಿ ಹೆಂಡತಿಯಿಂದಲೇ ಗಂಡನ ಕೊಲೆ. ಹೌದು, ಹುಣಸಗಿ ಪಟ್ಟಣದ ಎಸ್ಟಿ ವಾರ್ಡ್ ಉರ್ದು ಶಾಲೆಯ ಪಕ್ಕದಲ್ಲಿ ಮಾನಪ್ಪ ರಂಗಪ್ಪ ಬಂಕಲದೊಡ್ಡಿಯನ್ನ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿದ್ದಾಳೆ ಅಂತ ಮಾನಪ್ಪನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹುಣಸಗಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಘಟನೆ ನಡೆದಿದೆ ಎನ್ನಲಾಗಿದೆ. ಸ್ಥಳೀಯರ ಒಂದು ಸಂಶಯ ಪಟ್ಟಿದ್ದಾರೆ. ಕೊಲೆಯಾದ ಮಾನಪ್ಪ ಮನೆಗೆ ಹುಣಸಗಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ಹಾಗೂ ಸುರಪುರ ಡಿವೈಎಸ್ಪಿ ಜಾವೀದ್ ಇನಾಮದಾರ್, ಸಿಪಿಐ ಆನಂದ ವಾಗೋಡಿ ಹುಣಸಗಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಕೊಲೆಗೆ ಕಾರಣ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ. ಮುಂದಿನ ತನಿಖೆ ಆದ ಮೇಲೆ ಕೊಲೆಗೆ ನಿಖರವಾದ ಕಾರಣ ಏನೆಂದು ಗೊತ್ತಾಗುತ್ತದೆ ಅಂತ ಸುರಪುರ ಡಿವೈಎಸ್ಪಿ ಜಾವೀದ್ ಇನಾಮದಾರ್ ಅವರು ಮಾಹಿತಿ ನೀಡಿದ್ದಾರೆ. ಕೊಲೆಯಾದ ಮಾನಪ್ಪ ರಂಗಪ್ಪ ಮೃತದೇಹ ಹುಣಸಗಿ ಸರ್ಕಾರಿ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ. ವರದಿ ರಸೂಲ್ ಬೆನ್ನೂರು, A9 ನ್ಯೂಸ್, ಹುಣಸಗಿ. ರಾತ್ರಿ 11 ಆಗಿದ್ರಿ. ಕಪ್ ಸೌಂಡ್ ಬರಕತ್ತ. ನಮ್ಮ ಹೆಣ್ಮಕ್ಳು ಏನಂದ್ರೆ ಯಾಕೆ ಸೌಂಡ್ ಹಾಕತ್ತ ಎದ್ದೇಳ ಅಂತಂದ್ರೆ ಎದ್ದು ಬಂದಿವ್ರಿ. ಬರೋದಕ್ಕೆ ಬಾಕ್ಲಿ ಹಾಕಿತ್ರಿ. ಹಾಕೊಂಡಿದ್ರೆ ಒದ್ರಿ ಆಡಕತ್ತಿದ್ರಿ. ಸಾಯಿ ಹೊಡಿತಾರ, ಬರ್ರಿಯಪ್ಪ ಅಂತ ಅನ್ನೋ ಸೌಂಡ್ ಕೇಳ್ತ್ರಿ. ಎಷ್ಟು ಗಂಟೆಗೆ? 11 ಆಯ್ತ್ರಿ. ಆಗ ನಾ ಏನ್ ಮಾಡಿದ್ರಿ, ನಾವು ಕನಕಪ್ಪನಿಗೆ ಎಬ್ಸಿರಿ ಆಯ್ತು ಅಂತೇಳಿ ಅವ್ರ ಮನೆಗೆ ಹೋದ್ರಿ. ಹೋಗಿ ಎಬ್ಸಿದೇರಿ. ಅವ್ರು ನಾಯಿ ಬಾಗಿಲ ಸಂಬಂಧ ಅವ್ರು ಎದ್ದೇಳಿ ಬಂದಿವ್ರಿ. ಬಂದಿಗೆ ಅಲ್ಲಿ ನಿಂತೀವಿ ಅಂದ್ರೆ ಸೌಂಡ್ ಅಲ್ಲಿಗೆ ಬಂದಾಗಿತ್ರಿ. ಯಾವ ಸೌಂಡ್ ಬರ್ಲಿಲ್ಲ. ಒಳಗಲಿದ್ದ ಹೊರಗಡೆ ಯಾರು ಇದ್ದಿಲ್ರಿ. ಒಳಗಡೆ ಸೌಂಡ್ ಯಾವ್ದು ಇಲ್ರಿ. ಒಳಗೆ ಸೌಂಡ್ ಇಲ್ಲ. ಜಗಳ ಅಡಿಗೆ ಮಕ್ಕಂದಾರಲ್ಲ ಅಂತೇಳಿ ಈ ಭಾವನೆಗೆ ನಾವು ಮನ್ಯಾಗ ಹೋಗಿ ನಾವು ಮಕ್ಕಂಡೀವಿ ಅಷ್ಟೇ. ಹೇಳಮ್ಮ, ನಿನ್ನೆ ರಾತ್ರಿ ಏನಾಯ್ತು? ಮಾನಪ್ಪ ತಂದೆ ರಂಗಪ್ಪ ಅನ್ನೋ ವ್ಯಕ್ತಿ ರಾತ್ರಿ ಟೈಮ್ನಲ್ಲಿ ಕೊಲೆ ಆಗಿದೆ ಅಂತೆಲ್ಲ ಜನರು ಹೇಳ್ತಾ ಇದ್ದಾರೆ. ಕೊಲೆ ಆಗಿದೆ, ಆಗಿಲ್ಲ ಅಂತ ನಾನು ಹೇಳಲ್ಲ, ಆಗಿದೆ. ಆದ್ರೆ ನನಗೆ ಕೊಲೆ ಆಗಿ 4 ಗಂಟೆಗೆ ಮಾತ್ರ ನಮ್ಮ ಅಣ್ಣ ಸತ್ತು ಬಿದ್ದಿದೆ, ನನ್ನದು ಅಷ್ಟೇ ಗೊತ್ತು. ಆದ್ರೆ ಕೊಲೆ ಮಾಡಿರೋದು ನಮ್ಮ ಅಣ್ಣ ಹೆಂಡತಿ ಬಿಟ್ಟು ಬೇರೆ ಯಾರು ಇಲ್ಲ. ಅವಳ ಜೊತೆಗೆ ಯಾರದಾರಂತ ನನಗೆ ದಿನ ಜಗಳ ಆಡ್ತಿದ್ರು ಇಬ್ಬರು ಗಂಡ ಹೆಂಡತಿ ಅನ್ನೋದ್ರೆ. ದಿನಾಲು ಜನರು ಆಡ್ತಿದ್ರು, ಅಷ್ಟಕ್ಕಷ್ಟೇ ಆಡಿ ಸುಮ್ಮನೆ ಆಡ್ತಿದ್ರು. ನಾವು ಅಷ್ಟೇ ಮಾಡ್ತಾರೆ ಬಿಡೋರು. ನಾವು ಹೋದ್ರೆ ನಮ್ಮನ್ನು ಸುತ್ಕೊಂತಾರಂತ ನಾವು ಜಾಸ್ತಿ ಓದ್ತಿದ್ದಿಲ್ಲ ಅವ್ರ ಮನೆ ಕಡೆ. ಅವ್ರು ಕೂಡ ಮಾತು ಕೂಡ ಸರಿಗೆ ನೀವೇನಾಗಬೇಕು ತಂಗಿ? ಅವ್ರ ತಂಗಿ ನಾನು. ಎಷ್ಟು ಜನ ಅಣ್ಣ ತಮ್ಮರು? 4 ಜನ ಅಂತ ಸ್ವೀಕರಲೇ ಹೇಳ್ತೀನಿ. ಇವಾಗ ಇಲ್ಲ, 3 ಆಡದವ್ರಂತ ಹೇಳೋ ಪರಿಸ್ಥಿತಿ ನನಗೆ ಇವಾಗ ಬಂದಿದೆ. ಎಷ್ಟು ಗಂಟೆಗೆ ಆಗಿದೆ ರಾತ್ರಿ? ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು 4 ಗಂಟೆಗೆ ಮಾತ್ರ. ಸತ್ತು ಬಿದ್ದಿಂದೆ ಗೊತ್ತಾಗಿರೋದು. ಬಂದು ಆ ಮನ್ಯಾಗ ಹೋದ ತಕ್ಷಣ ನಮ್ಮ ಮೈನಿ ಹೇಳಿದ್ರಂತ ಹಾರ್ಟ್ ಅಟ್ಯಾಕ್. ನಮ್ಮ ಅಣ್ಣಗ ಹಾರ್ಟ್ ಅಟ್ಯಾಕ್ ಅನ್ನೋದೇ ಭಾವನೆ ಇಲ್ಲ. ನಮ್ಮ ಅಣ್ಣಗ ಹಾರ್ಟ್ ಅಟ್ಯಾಕ್ ಅನ್ನೋ ಶಬ್ದನೇ ಇಲ್ಲ. ಇವಾಗ ಅವಳು ಹುಟ್ಸ್ಕೊಂಡಿರೋದು ಇದು. ನಿನ್ನೆ ಏನಾದ್ರು ಜಗಳ ಆಡಿದ್ರು ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿತ್ತಾ? ನಿನ್ನೆ ಸಾಯಂಕಾಲ ಏನಾದ್ರು? ನಾವ್ ಇದ್ದಿದ್ದಿಲ್ಲ ಸರ್ ಇಲ್ಲಿ. ನಾನು ನನ್ನ ಕೊಟ್ಟ ಗಂಡನ ಮನೆಯಲ್ಲೇ ಇದ್ದೆ. ನಾನು ಬಂದಿರೋದ ಬೆಳಿಗ್ಗೆ. ಯಾವ್ರಿಗೆ ಕೊಟ್ಟಿದ್ದ ಮನೇಲಿ? ನನ್ನ ಚನ್ನಪಟ್ಟಣ ಗೋಡಾಳ ಹತ್ರ ಚನ್ನಪಟ್ಟಣ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಹುಲ್ಗಮ್ಮ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.